ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ನಾವು ಎಲ್ಲಿ ಹೊಂಟೇವೆ ಅನ್ನೋದು ನಿಮಗೂ ತೋರಿಸ್ತೇವೆ. ಇವ್ರದಾರ ನಮ್ಮ ಮನೆಯವರು. ಸೊ ನನ್ನ ಚಾನಲ್ ಬಗ್ಗೆ ಏನಾರ ಒಂದು ಸ್ವಲ್ಪ ಮಾತಾಡಂತೀನಿ, ಇನ್ನೂ ರಿಯಾಕ್ಟ ಮಾಡಂಗಿಲ್ಲ ಮನುಷ್ಯ. ನಡ್ಕೊಂತ ಬಂದು ಮಾತಾಡ್ಸಿದ ಇಲ್ಲಿಂದ ನಡ್ಕೊಂತ ಬಂದು ಮಾತಾಡ್ಸಿದ ಅವಸರವಾಗಿ. ನೀನು ಕೆಳಗೆ ಹೋಗಿ ಮಾತಾಡ್ಬೇಕಿಲ್ಲ, ಏನಿಲ್ಲ ಕೆಳಗೆ ಹೋದ್ರೆ ಅವ್ನು ನಾಡ ಬಗ್ಗೆ ಭಾಳ ದಿನ ಹಳ್ಳಾಗಿದ್ರೆ ಕೆಮ್ಮಿ ಕುರಿ ಕೋಳಿ ಮಾಡ್ಕೊಂತ ಇರೋದು ಚಲೋ ಅದ. ಎಮ್ಮೆ ಕೊಟ್ಟಾಗ ಎಮ್ಮೆ ಆಗಿರ್ಬೇಕಾಗತ್ತ, ಕುರಿ ಕೊಟ್ಟಾಗ ಕುರಿ ಆಗಿರ್ಬೇಕು. ನೋಡ್ರಿ, ಎಮ್ಮೆ ಕೊಟ್ಟ ಎಮ್ಮೆ ಆಗಿರ್ಬೇಕಂತ, ಕುರಿ ಕೊಟ್ಟ ಕುರಿ ಆಗಿರ್ಬೇಕಂತ ಅಂದ್ರೇನೆ ಅದು ಗೊತ್ತಾಯ್ತಾಳ. ಅಷ್ಟು ಎಮ್ಮೆ ಅಂದನ ಅಷ್ಟು ಕೆಲಸ ಮಾಡ್ಬೇಕಂತ. ಹೇಳ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊ ಅಂತ. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಬಿಡಬೇಡಿ, ಚಾನಲ್ನ ವಿಸಿಟ್ ಮಾಡ್ರಿ. ನಮ್ಮ ಚಾನಲ್ನ ಲಕ್ಷ್ಮೀ ವಿನೋದ್ ಅಗ್ರಿಕೋ ಬ್ಲಾಗ್ಸ್ ಅಂತ ಹೇಳಿ ಖಾಲಿ ಟೈಮ್ನ ಕುತ್ಕೊಂಡು ನೋಡ್ರಿ. ಬರೋ ಬ್ಲಾಗ್ಸ್ ಒಳಗೆ ನಾವು ಎಂಟರ್ಟೈನ್ ಮಾಡ್ತೇವಿ. ಸಪೋರ್ಟ್ ಮಾಡ್ರಿ ನಮ್ಮ ಚಾನಲ್ಗೆ, ಸಪೋರ್ಟನ್ನು ಮಾಡ್ರಿ. ಎಲ್ಲಿಗೆ ಹೊಂಟೇವಿ? ಲಕ್ಕುಂಡಿ ಲಕ್ಕುಂಡಿ ಅನ್ನೋಣ ನೆನಪಾಯ್ತು ನೋಡ್ರಿ. ಮೊನ್ನೆ ಜನವರಿ 26 ರಿಪಬ್ಲಿಕ್ ಡೇ ದಿವಸ ಸ್ತಬ್ಧ ಚಿತ್ರ ಒಳಗೆ ಭಾಳ ಹೆಸರುವಾಸಿ ಆಗೈತೆ ನೋಡ್ರಿ. ಆ ಟೆಂಪಲ್ ಹೆಸರೇನು ಗೊತ್ತಿಲ್ಲ. ಮಹಾದೇವ ಟೆಂಪಲ್ ಮೊನ್ನೆ ರಿಪಬ್ಲಿಕ್ ಒಳಗೆ ಭಾಳ ಕರ್ನಾಟಕದಿಂದ ಲಕ್ಕುಂಡಿ ಮಹಾದೇವ ಟೆಂಪಲ್ದ ಸ್ತಬ್ಧ ಚಿತ್ರ ಬಂತಲ್ರಿ, ಅದನ್ನ ನೋಡಕ್ ಹೊಂಟೇವಿ. ನಿಮಗೂ ತೋರಿಸ್ತೀನಿ, ನೋಡೋಣ ಬರ್ರಿ. ನಮ್ಮೂರು ಗದಗ್ ನೋಡ್ರಿ. ಜಾತ್ರೆಗಂತೂ ಊರಿಗೆ ಬಂದಿದ್ವಿ. ಅವತ್ತು ಒಂದು ದಿವ್ಸ ಇದ್ವಿ. ಸೊ ಕ್ಲೈಮೇಟ್ ಭಾಳ ತಣ್ಣಗಿತ್ತು, ಬಿಸಿಲಿರಲಿಲ್ಲ. ಲಕ್ಕುಂಡಿಗರ ಹೋಗಿ ಬಂದ್ರಾಯ್ತು ಅಂತ ಹೇಳಿ ನಾವು ಹೊಂಟೇವೆ ನೋಡ್ರಿ. ದೇವಾಲಯಗಳ ತವರೂರು ಅಂತಾರೆ ನೋಡ್ರಿ ಲಕ್ಕುಂಡಿಗೆ. ಆಮೇಲೆ ಇದು ಗದಗ್ಲಿಂದ 11 ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ ಲಕ್ಕುಂಡಿಗೆ ಹೋಗ್ಬೇಕಾದ್ರೆ. ಶಾಸನಗಳ ಪ್ರಕಾರ ಲಕ್ಕುಂಡಿಯನ್ನು ಲೋಕಿ ಕಿಂಡಿ ಅಂತ ಹೇಳಿ ಕರೀತಾರೆ ನೋಡ್ರಿ. ಇದು ಸಾವಿರಾರು ವರ್ಷಗಳ ಹಿಂದೆ ಪ್ರಮುಖ ನಗರವಾಗಿತ್ತು ಅವಾಗ. ನ್ಯಾಚುರಲ್ ರಿಸೋರ್ಸ್ ಆಗಿ ವಿಂಡ್ ಮಿಲ್ಸ್ ಅದಾವ ನೋಡ್ರಿ, ಟು ಜನರೇಟ್ ಎಲೆಕ್ಟ್ರಿಸಿಟಿ. ಇದಕ್ಕೆ ಬಹಳ ಫೇಮಸ್ ಐತಿ. ಈ ದೇವಾಲಯಗಳೆಲ್ಲ ಪುರಾತತ್ವ ಇಲಾಖೆಯವರು ಸುರಕ್ಷಿತವಾಗಿ ನೋಡ್ಕೊಳಕತ್ತಾರ ನೋಡ್ರಿ. ಇದೇ ನೋಡ್ರಿ ಕಾಶಿ ವಿಶ್ವನಾಥ ಟೆಂಪಲ್. ಗಣರಾಜ್ಯೋತ್ಸವ ದಿನದಂದು ಇದೇ ದೇವಾಲಯ ಪ್ರತಿಬಿಂಬಿಸ್ ನೋಡ್ರಿ. ಗಣರಾಜ್ಯೋತ್ಸವ ದಿನದಂದು ಕಾಶಿ ವಿಶ್ವನಾಥ ದೇವಾಲಯ ಅನ್ಬೋದು, ಕಾಶಿ ವಿಶ್ವನಾಥ ಟೆಂಪಲ್ ಅನ್ಬೋದು ನೋಡ್ರಿ. ನಾನು ಮ್ಯಾಲೆ ಹೊಂಟೇನಿ ಈಗ. ನೋಡ್ರಿ ಎಷ್ಟು ಚಂದ ಐತೆ ನೋಡ್ರಿ. ಲಕ್ಕುಂಡಿಯ ಶಿಲ್ಪಿಗಳ ಕೆತ್ತಿರೋ ಅಂಥ ಕಲೆ ನೋಡ್ರಿ ಎಷ್ಟು ಚಂದ ಐತಿ. ಇದು ಕಾಶಿ ವಿಶ್ವನಾಥ ಟೆಂಪಲ್ ಅಂತಾರೆ ನೋಡ್ರಿ. ಕಾಶಿ ವಿಶ್ವನಾಥ ದೇವಾಲಯ ಕಂಬಗಳು ನೋಡ್ರಿ ಎಷ್ಟು ಚಂದ ಅದಾವ. ಇನ್ನು ಇಷ್ಟೆಲ್ಲ ನಮಗೆ ಪೂರ್ವಜರು ಇಷ್ಟೆಲ್ಲ ನಮಗೆ ಉಳಿಸಿ ಹೋಗ್ಯಾರ. ಇಂಥ ದೇವಾಲಯಗಳು ನೋಡಕ್ಕೆ ಸಿಗ್ತಾವ ಅಂದ್ರೆ ಭಾಳ ಹೆಮ್ಮೆಯ ವಿಷಯ ನೋಡಿ. ಮತ್ತು ಚಾಲುಕ್ಯ ಮತ್ತು ಹೊಯ್ಸಳರ ಆಳ್ವಿಕೆ ಒಳಗೆ ಕಟ್ಟಿರುವಂಥ ದೇವಾಲಯಗಳು ನೋಡ್ರಿ ಇವೆಲ್ಲ. ನೋಡ್ರಿ ಕಂಬಗಳನ್ನು ನೋಡ್ರಿ ಎಷ್ಟು ಶೈನಿಂಗ್ ಅದಾವ ನೋಡ್ರಿ. ಅವು ನಡ್ಬರ್ಕಷ್ಟ ಶೈನಿಂಗ್ ಐತಿ. ಆಮೇಲೆ ಈ ಕಂಬದ ಮ್ಯಾಗ ಅಂದ್ರೆ ರಾಶಿಗಳದಾವ ನೋಡ್ರಿ. ನಾ ತೋರ್ಸಕತ್ತೀನಿ, ರಾಶಿಗಳು ಕಾಣ್ತಾವ. ಎಲ್ಲ ಥರ ರಾಶಿಗಳು ಕೂಡ ಅವರು ಕೆತ್ತನೆ ಮಾಡ್ಯಾರ ನೋಡ್ರಿ ಅದ್ರ ಮ್ಯಾಗ. ಆಮೇಲೆ ಓಂ ನಮಃ ಶಿವಾಯ ಅಂತ ಹೇಳಿ ಅದು ಝೂಮ್ ಮಾಡಿದ್ರೆ ಕಾಣ್ತ್ರಿ. ಅದ್ರ ನಮ್ದು ಬಿಸಿಲಿರೋದ್ರಿಂದ ನಮ್ಮ ಮೊಬೈಲ್ ಒಳಗೆ ಅಷ್ಟು ಕ್ಯಾಪ್ಚರ್ ಆಗಲಿಲ್ಲ. ಎಲ್ಲ ರಾಶಿಗಳು ಕೂಡ ಈ ಕಂಬ ಮ್ಯಾಗ ಕೆತ್ತಾರ ನೋಡ್ರಿ. ಇದು ಕಾಶಿಯ ಮೂಲ ಸ್ಥಾನ ಅಥವಾ ಕಾಶಿ ವಿಶ್ವನಾಥ ಟೆಂಪಲ್ ಅಂತ ಕರೀತಾರೆ ನೋಡ್ರಿ. ಇದಕ್ಕೆ ಅತ್ಯಂತ ಅಲಂಕೃತ ಮತ್ತು ವಿಸ್ತಾರವಾಗಿ ನಿರ್ಮಿಸಲ್ಪಟ್ಟಿರುವ ದೇವಾಲಯ ನೋಡ್ರಿ ಕಾಶಿ ವಿಶ್ವನಾಥ ದೇವಾಲಯ. ಮತ್ತು ಈ ಕಡೆ ಬಂದ್ರೆ 2 ಗರ್ಭಗುಡಿ ಅದಾವ್ರಿ. ಒಂದು ಶಿವಪ್ಪಗೆ ಹೋಲಿಸಿದ್ರೆ ಇನ್ನೊಂದು ಸೂರ್ಯನಾರಾಯಣಗೆ ಹೋಲಿಸಿರುವಂಥ ದೇವಾಲಯ ನೋಡ್ರಿ. ಇದ್ರೊಳಗೆ ಸ್ಮಾರಕಗಳಿಲ್ಲ, ಅವು ಏನೋ ಸ್ವಲ್ಪ ಹೋಗ್ಯಾವ ಅನ್ಸುತ್ತೆ ನೋಡ್ರಿ. ಹೊರಗಿಂದ ಇಷ್ಟು ಚಂದ ಕಾಣುತ್ತೆ ನೋಡ್ರಿ ಗುಡಿ. ಪ್ರತಿಯೊಂದನ್ನು ಒಂದು ವಿಶೇಷತೆ ಕೂಡೈತೆ ನೋಡ್ರಿ. ಪ್ರತಿಯೊಂದು ಕಂಬ ಮ್ಯಾಲೂ ನಾವು ಕೂಡ ಫೋಟೋ ಸೆಷನ್ ನಡೆಸಿದ್ದೀರಿ.
ನಾವು ಸ್ವಲ್ಪ ಫೋಟೋ ಸೆಷನ್ನ ನಡೆಸಿದೀವಿ ನೋಡ್ರಿ. ಆಮೇಲೆ ನಾ ಸುತ್ತ ಹಾಕಾಕತ್ತಿದ್ದೆ, ಹಂಗೆ ವ್ಯೂ ತೊಗೊಂಡೆ. ಎಷ್ಟು ಚಂದ ಕಾಣುತ್ತೆ ನೋಡ್ರಿ ದೇವಸ್ಥಾನ. ನಾನು ಶಿವನಿಗೆ ಸುತ್ತ ಹಾಕಾಕತ್ತೀನಿ ನೋಡ್ರಿ. ಇಲ್ಲಿ ವಿಶೇಷತೆ ಕೂಡ ಐತೆ ನೋಡ್ರಿ. ಶಿವನಿಗೆ ಮತ್ತು ಸೂರ್ಯನ ನಾರಾಯಣಗ ಇಬ್ರಿಗೂ ಕೂಡ ಸುತ್ತ ಹಾಕ್ಬೋದು. ಈ ದೇವಸ್ಥಾನಕ್ಕೆ ಬಂದ್ರೆ ಇದೇ ವಿಶೇಷತೆ ನೋಡ್ರಿ ಇಲ್ಲಿ ಆ ದೇವಸ್ಥಾನದ್ದು. ವಿಡಿಯೋ ಕಾಶಿ ವಿಶ್ವನಾಥ ದೇವಾಲಯ ನೋಡಿಕೊಂಡು ಮುಂದೆ ಮಣಿಕೇಶ್ವರ ದೇವಾಲಯಕ್ಕೆ ನೋಡಕ್ಕೆ ಹೋದೀವ್ರಿ. ಈ ದೇವಾಲಯ ವಿಶೇಷತೆ ಏನಂದ್ರೆ ಕೆಳಗಡೆ ಬಾವಿ ಐತ್ರಿ, ಮ್ಯಾಗ ಮಣಿಕೇಶ್ವರ ದೇವಾಲಯ ಐತಿ ನೋಡ್ರಿ. ಈ ಬಾವಿಯ ವಿಶೇಷತೆ ಏನಂದ್ರೆ 101 ಮೆಟ್ಟಿಲುಗಳದಾವ್ರಿ ಈ ಬಾವಿ ಒಳಗೆ. ಎಷ್ಟು ಚಂದ ಐತೆ ನೋಡ್ರಿ. ಅಲಂಕೃತ ಬಾವಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ವೇನೋ. 101 ಮೆಟ್ಟಿಲುಗಳದಾವ್ರಿ. ಇದು ನೀರು ಪೂರ ಖಾಲಿ ಆದ್ಮ್ಯಾಗ ಈ ಆಕಾರ ಕಾಣುತ್ತೆ ನೋಡ್ರಿ. ಮೆಟ್ಟಿಲುಗಳು ಕಾಣ್ತಾವ, ಎಷ್ಟು ಚಂದ ಕಾಣ್ತೈತಿ ಬಾವಿ. ಇದು ಮಣಿಕೇಶ್ವರ ದೇವಾಲಯ. ಎಲ್ಲ ಲಿಂಗು ಆಧಾರಿತ ದೇವಾಲಯಗಳರಿ ಇವೆಲ್ಲ. ಮತ್ತು ಜೈನ್ ಕೇಂದ್ರವಾಗಿತ್ರಿ. ಕವಿರನ್ನ ಇಲ್ಲೇ ವಾಸಸ್ಥಳ ಹೂಡಿದ್ದ ನೋಡ್ರಿ. ರಾಣಿ ಅತ್ತಿಮಬ್ಬೆ ಅವರು ಇರಾಕ್ ಕೊಟ್ಟಿದ್ರಂತ ಉಲ್ಲೇಖ ಆಗೈತ್ರಿ ಶಾಸನಗಳ ಒಳಗೆ. ಇಲ್ಲೆಲ್ಲ ನಮಗೆ ನೋಡಕ್ಕೆ ಸಿಗ್ತಾವಂದ್ರೆ ನಾವೇ ಪುಣ್ಯವಂತ್ರಿ. ಮುಂದಿನ ಪೀಳಿಗೆಗಳಿಗೂ ಕೂಡ ನಾವು ತೋರ್ಸಾಕ ಚಂದಾಗ ಇಟ್ಕೊಂಡು ಹೋಗುವಂಥ ಕರ್ತವ್ಯ ನಮ್ದೈತೆ ನೋಡ್ರಿ. ಈ ಬಾವಿಯ ಹೆಸರು ಮುಸುಕಿನ ಬಾವಿ ಅಂಥೇಳಿ ನನಗೆ ಆಗಳ ಹೇಳಿಕೆ ನೆನಪಾರಿದನ್ರಿ. ಸೊ ಅದಕ್ಕೆ ಈಗ ಹೇಳಾಕತ್ತೀನಿ. ಪೂರ ದೂರಿಂದ ತೆಗೆದ್ರೆ ಈ ಸ್ಟ್ರಕ್ಚರ್ ಒಳಗೆ ದೇವಸ್ಥಾನ ಕಾಣುತ್ತೆ ನೋಡ್ರಿ. ಆಚೆ ಕಡೆ ಈಚೆ ಕಡೆ ಬಾವಿ ಐತಿ, ನಡ್ಬರ್ಕ ಗುಡಿ ಐತಿ. ಒಂದ್ಸರಿ ನೀವು ಲಕ್ಕುಂಡಿಗೆ ಬರ್ರಿ, ಈ ಐತಿಹಾಸಿಕ ದೇವಸ್ಥಾನಗಳನ್ನು ಒಮ್ಮೆ ವೀಕ್ಷಣೆ ಮಾಡಿರಿ ನೀವು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್